ಫ್ರೆಂಡ್ಸ್, ಮೊದಲನೇದಾಗಿ 4ನೇ ಪಂದ್ಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ವರ್ಷ RCB ಮೊದಲೇ ಬಾರಿ ಸೋಲ್ತತಿ. ಆದರೂ ಒಂದು ಖುಷಿ ಏನಪ್ಪ ಅಂತಂದರೆ, ರಸಿಕ್ ಅವರು 19ನೇ ಓವರ್ ಕೇವಲ 12 ರನ್ ಕೊಡ್ತಾರೆ. ಹೊಸ ಹುಡುಗ, ಇನ್ನೂ ಇಂಟರ್ನ್ಯಾಷನಲ್ ಆಡದೇ ಇದ್ದವನೇ 12 ರನ್ ಕೊಡ್ತಾರೆ ಅಂತಂದರೆ, ರೊಮೆಲೋ ಸೆಪಾರ್ಡ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರು, ಅವರು ಡಿಪೆಂಡ್ ಮಾಡೋಕ್ಕಾಗಲಿಲ್ಲ 15 ರನ್ ಅಂತೇಳಿ ಹೇಳ್ತಾ, ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಆದಂಥ ಅಂಕಿ ಸಂಖ್ಯೆಗಳ ದಾಖಲೆ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲೇ ಓವರಲ್ಲಿ IPL ಹಾಕಿದ ಮೊದಲೇ ಓವರ್ನಲ್ಲಿ ಇವರು ಬೋಲ್ಟ್ ಅವರು 32 ವಿಕೆಟ್ ಹೋಗಿದ್ದಾರೆ. ನಮ್ಮ ಭುವನೇಶ್ವರ್ ಕುಮಾರ್ ಅವರು 28 ವಿಕೆಟ್ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತಾ, ಭುವನೇಶ್ವರ್ ಅವರು ಅದ್ಭುತ ಬಾಲಿಂಗ್ ಹಾಕಿದ್ರು. ಮೊದಲ 3 ರನ್ನಿಗೆ 3 ವಿಕೆಟ್ ಹೋಗಿದ್ರು ಮೊದಲು ಸ್ಟಾರ್ಟಿಂಗ್ 2 ಓವರಲ್ಲಿ ಅಂತ ಹೇಳ್ತಾ, ಒಂದು ಸೋಲು ನಮ್ಮ RCBಗೆ KL ರಾಹುಲ್ ಅವರು 34ನೇ ವರ್ಷದ ಬರ್ತ್ಡೇ ಗಿಫ್ಟ್ ಅಂತ ಹೇಳ್ಬೇಕು. ಈ 18ನೇ ತಾರೀಕು ಏಪ್ರಿಲ್ ತಿಂಗಳು, ಇದು ನಮಗೆ IPL ಸ್ಟಾರ್ಟ್ ಆದ ಮೊದಲನೇ ವರ್ಷವೇ ನಾವು ಕೋಲ್ಕತ್ತಾ ವಿರುದ್ಧ ಸೋಲ್ತೀವಿ. ಆ ಪಂದ್ಯದಲ್ಲಿ 158 ಹೊಡಿತಾರೆ ಮೆಕ್ಲಮ್. ಅದೊಂದು ನೆನಪಾಯಿತು ಇವತ್ತಿನ ಈ ದಿನಕ್ಕೆ. ಆಮೇಲೆ KL ರಾಹುಲ್ ಅವರು ಅರ್ಧಶತಕ ಹೊಡಿತಾರೆ. ಇವತ್ತು ಅವ್ರ ಜನ್ಮದಿನವನ್ನು ಸಾರ್ಥಕ ಮಾಡ್ಕೋತಾರೆ. ಅವ್ರ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ, ಅಮೂಲ್ಯವಾದ ಗೆಲುವು ತಂದು ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ವಿರಾಟ್ ಕೊಹ್ಲಿ ಅವರೊಂದು ದಾಖಲೆ ಜಸ್ಟ್ ಮಿಸ್ ಮಾಡಿಕೊಂಡ್ರು. 799 ಬಾಡ್ರಿ ಹೊಡೆದಿದ್ರು, 299 ಸಿಕ್ಸ್ ಹೊಡೆದಿದ್ರು IPLಲ್ಲಿ. ಇನ್ನು ಎರಡು ಒಂದೊಂದು ಹೊಡೆದಿದ್ರೆ ಮೈಲಿಗಲ್ಲು ಹಾಕಿತ್ತು, ಅವೆರಡು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ, ಇನ್ನು ಇವತ್ತು ಸಚಿನ್ ತೆಂಡೂಲ್ಕರ್ ಅವರು ODI ರನ್ನು ಎಷ್ಟಂದರೆ 18/4/26 ಇವತ್ತು ಡೇಟು. ಇವತ್ತಂದರೆ ನಿನ್ನೆದು ಬರುತ್ತೆ. ಈಗ ಆಲ್ರೆಡಿ 12 ಗಂಟೆ ಆಗಿದೆ. ಹಾಗಾಗಿ 18/4/26 ಸಚಿನ್ ಅವರ ODI ರನ್ನು ನಿನ್ನೆದು ಅವ್ರದ್ದು ಡೇಟ್ ಅಂತ ಹೇಳ್ತಾ, ಇನ್ನೊಂದು ಈ ತಿಂಗಳಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳು ಜನಿಸಿದ್ದಾರೆ. ಅಲೆಕ್ಸ್ ಸ್ಟುವರ್ಟ್ ಅವರು 8/4/63 ಡೇಟ್ ಆಫ್ ಬರ್ತ್ ಅವ್ರದ್ದು. ಅವರು ಏಪ್ರಿಲ್ 8ನೇ ತಾರೀಕು ಹುಟ್ಟಿದ್ದಾರೆ. 4ನೇ ತಿಂಗಳಲ್ಲಿ 63ರಲ್ಲಿ ಅವರು ಟೆಸ್ಟ್ ರನ್ ಹೊಡೆದಿರೋದು ಅಷ್ಟು, 8/4/1963. ಅಂಕಿ ಸಂಖ್ಯೆಗಳ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು 2ನೇ ಪಂದ್ಯದಲ್ಲಿ ಒಟ್ಟಾರೆ ಟೋಟಲ್ ನಾನು 27 IPL ಪಂದ್ಯದಲ್ಲಿ ಈ ವರ್ಷದಲ್ಲಿ ನಂದು 5ನೇ ಪ್ರಿಡಿಕ್ಷನ್ ಫೇಲ್ ಆಗಿದೆ. 22 ಗೆದ್ದಿದೆ ಅನ್ನೋ ಒಂದು ಖುಷಿ ಸಂಗತಿ. ಆದರೆ ನಮ್ಮ RCB ಸೋಲು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ 2ನೇ ಮ್ಯಾಚ್ ನಾನು ನೋಡೋಕ್ಕೆ ಹೋಗಲಿಲ್ಲ. ಇನ್ನು 2ನೇ ಪಂದ್ಯದಲ್ಲಿ ಕೇವಲ 15 ಬಾಲಲ್ಲಿ ಅಭಿಷೇಕ್ ಶರ್ಮಾ ಅವರು ಅರ್ಧಶತಕ ಹೊಡಿತಾರೆ, 4 ಸಿಕ್ಸು 6 4 ಹೊಡಿತಾರೆ. ಅದು SRH ಪರವಾಗಿ ಅತ್ಯಂತ ವೇಗದ ಅರ್ಧಶತಕ ಅವ್ರ ಹೆಸರಲ್ಲಿ ಆಗುತ್ತಂತ ಹೇಳ್ತಾ, ಇನ್ನು ಕೊನೆ ಓವರಲ್ಲಿ ಹಿಂಗೆ ಅವರು ಇವತ್ತು ಎಕ್ಸ್ಪೆನ್ಸಿವ್ ಆದರೂ ಕೂಡ ಡಿಪೆಂಡ್ ಮಾಡ್ಕೋತಾರೆ. ಅದು ಒಂದು ಖುಷಿ ವಿಚಾರ. ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಮಾಡದೇ ಇರೋ ಕೆಲಸನ ನಾವು ಕೇವಲ 10 ಪಂದ್ಯ ಆಡಿದಾರಂಥವ್ರು ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ. ಅವ್ರದ್ದು ಒಂದು ಮೆಚ್ಚುಗೆ ಆಗುತ್ತಾ. ನಾಳೆ ನನ್ನ ಪ್ರಿಡಿಕ್ಷನ್ ಒಂದು RR, ಇನ್ನೊಂದು ಪಂಜಾಬ್ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಸಂಡೇ ಆಲ್ ಆಫ್ ಯು.